ರಿಲೀಸ್ ಆಗಿ ಅಧಿಕಾರ ಹಸ್ತಾಂತರ ಆಯಿತು, ಹೊಸ ಸರ್ಕಾರ ರಚನೆ ಪ್ರೋಸೆಸ್ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ನೋಡಿ, ಕಾಂಗ್ರೆಸ್ 140 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರತಕ್ಕಂಥ ಪಕ್ಷ. ಸೊ ನಮ್ಮ ರಾಷ್ಟ್ರೀಯ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳನ್ನ ತೆಗೆದುಕೋಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂತ ಪಕ್ಷ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾತಿನ ಮೇಲೆ ನಿಲ್ಲುವಂತ ನಾಯಕರು. ಹಾಗಾಗಿ ಹೈಕಮಾಂಡ್ ಯಾವಾಗ ಏನ್ ತೀರ್ಮಾನವನ್ನ ಮಾಡ್ತಾರೆ ಆ ತೀರ್ಮಾನದಂತೆ ನಡ್ಕೊಳ್ತೀನಿ ಅನ್ನುವಂತ ಮಾತನ್ನ ಅನೇಕ ಸಾರಿ ಹೇಳ್ತಾ ಬಂದಿದ್ದಾರೆ. ಅವರು ಕಾಂಗ್ರೆಸ್ಗೆ 2006ರಲ್ಲಿ ಬಂದ ಮೇಲೆ ಕಾಂಗ್ರೆಸ್ಸಿನ ನಾಯಕತ್ವ ಅವರ ನಾಯಕತ್ವವನ್ನು ಗುರುಸಿ 2 ಸಾರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, 2 ಸಾರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮತ್ತೆ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಹೀಗೆ ಅನೇಕರು ಸೇರಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ರಾಜ್ಯದಲ್ಲಿ ಕಟ್ಟಿ ಅಧಿಕಾರಕ್ಕೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅನೇಕ ಅವಕಾಶಗಳನ್ನ ಅವರಿಗೆ ಕೊಟ್ಟಿರತಕ್ಕಂಥದ್ದು ಮತ್ತು ಹೈಕಮಾಂಡ್ಗೆ ಅವರು ಕೊಟ್ಟಂತ ಮಾತಿನ ರೀತಿ ಅವರು ನಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಇವತ್ತು ಏನು ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ಅತ್ಯಂತ ಸಮರ್ಥ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಖರ್ಗೆ ಅವರ ಮಾರ್ಗದರ್ಶನ, ಇನ್ನಿತರ ಎಲ್ಲರ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರ ರಾಜ್ಯದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಬರುವ ದಿನಮಾನಗಳಲ್ಲಿ ಕೆಲಸ ಮಾಡುತ್ತೆ ಮತ್ತು 2028ರಲ್ಲಿ ಮತ್ತೆ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನಮ್ಮ ಭಾವನೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇರೋ ಸಚಿವರನ್ನ ಕೈಬಿಟ್ಟು ಹೊಸರಿಗೆ ಅವಕಾಶ ಕೊಡಬೇಕು ಅನ್ನೋದು ವಿಚಾರದಲ್ಲಿ ಬಹುತೇಕ ಸೀನಿಯರ್ ಲೀಡರ್ಸ್ ಗಳು ಮುನ್ಸ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತಿದೆ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ರಾಜಕಾರಣ ಮುನಿಸ್ಕೊಳ್ಳುವಂತ ಇಶ್ಯೂ ಅಲ್ಲ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಪಕ್ಷದ ಹೈಕಮಾಂಡ್ ಮತ್ತೆ ಸೀನಿಯರ್ ಲೀಡರ್ಸ್ ಮತ್ತೆ ಮುಖ್ಯಮಂತ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಕೊಡಬೇಕು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮತ್ತೆ ಅನೇಕ ಹೊಸ ಟ್ಯಾಲೆಂಟ್ಗಳು ಅನೇಕರು ಪದೇ ಪದೇ ಆಗಿರುವಂತವ್ರಿಗೆ ಪದೇ ಪದೇ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಜನ ಅನುಭವಸ್ಥರನ್ನು ಇಟ್ಕೊಂಡು ಮತ್ತೆ ಒಂದಿಷ್ಟು ಜನ ಹೊಸ ಟ್ಯಾಲೆಂಟ್ಸ್ಗೂ ಅವಕಾಶ ಕೊಟ್ರೆ ಬಹುಶಃ ಬರುವ ದಿನಮಾನಗಳಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಥಿಂಕಿಂಗ್ ಬರೀ ಇವರಿಗೆ ಅಲ್ಲ, ಈ ಹೊಸ ಮುಖ್ಯಮಂತ್ರಿ ಆಗುವಂತವ್ರಿಗೆ ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ಈವನ್ ಸಿದ್ದರಾಮಯ್ಯನವರೆಗೂ ಸಹ ಅವರಿಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂತ ಏನು ಯೋಚನೆ ಇತ್ತು ಆ ಸಂದರ್ಭದಲ್ಲೂ ಅವರೇ ಅನೇಕ ಸಾರಿ ಮಾತನಾಡ್ತಾ ಇದ್ದಂಥದ್ದು ಇತ್ತು. ಕೆಲವರನ್ನ ಡ್ರಾಪ್ ಮಾಡಿ ಕೆಲವರನ್ನ ಹೊಸಬರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನೇ ತೀರ್ಮಾನಗಳನ್ನು ತೆಗೆದುಕೊಂಡ್ರು ಸಹ ಹೈಕಮಾಂಡ್ ತೀರ್ಮಾನದಂತೆ ಮತ್ತು ಕಲೆಕ್ಟಿವ್ ಆಗಿ ಯೋಚನೆ ಮಾಡಿ ಮಾಡುವಂತ ದೃಷ್ಟಿಯಿಂದ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷನಿಷ್ಠರಿದ್ದಾರೆ, ಯಾರು ನಾಯಕತ್ವಕ್ಕೆ ನಿಷ್ಠರಿದ್ದಾರೆ, ರಾಷ್ಟ್ರೀಯ ನಾಯಕತ್ವಕ್ಕೆ ಮತ್ತು ಇಲ್ಲಿಯ ಸ್ಥಳೀಯವಾಗಿದ್ದಾರೆ ಅಂತವರನ್ನ ಗುರುತಿಸಿ ಒಳ್ಳೆಯ ಸರ್ಕಾರವನ್ನ ಕೊಡ್ತಕ್ಕಂತ ಅದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡುತ್ತೆ ಅನ್ನುವಂತ ವಿಶ್ವಾಸ. ಸಿದ್ದರಾಮಯ್ಯನವರ ಸಂಪುಟ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ? ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ? ಏನಿಲ್ಲಪ್ಪ. ಸಿದ್ದರಾಮಯ್ಯನವರು ಏನಾಗಿರ್ತಾರೆ? ಹೊಸ ಸರ್ಕಾರ ಬರ್ತಾ ಇದೆ, ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ ಸರ್ಕಾರ? ನೋಡಿ, ಸಿದ್ದರಾಮಯ್ಯನವರು ಈಸ್ ಎ ಲೀಡರ್, ಪಕ್ಷದ ಲೀಡರ್. ಹಾಗಾಗಿ ಅವರ ಪಾತ್ರ ಅವ್ರಿಗೊಂದು ಸ್ಥಾನಮಾನದ ಅನ್ನೋದೇ ಇಲ್ಲ. ಈಗಾಗಲೇ ಹೈಕಮಾಂಡ್ನವರು ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ರಾಜ್ಯಸಭೆಗೆ ಬನ್ನಿ ಅಂತ. ನಾನು ಸಹ ಅವರನ್ನ ಭೇಟಿ ಮಾಡಿದಂತ ಸಮಯದಲ್ಲಿ ನಾನು ನಮ್ಮ ಇತರ ಸ್ನೇಹಿತರುಗಳು ಸಹ ಅವರಿಗೆ ಹೇಳಿದ್ದೇವೆ, ರಾಜ್ಯಸಭೆಗೆ ಹೋದ್ರೆ ಒಂದ್ ರೀತಿ ಅದು ಸಮುದ್ರ ಇದ್ದಾಗ ರಾಜ್ಯಸಭಾದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನ ಮತ್ತು ಅದರಲ್ಲಿ ಸಾಮಾಜಿಕ ನ್ಯಾಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರು ಒಪ್ಕೊಂಡು ರಾಜ್ಯಸಭೆಗೆ ಹೋದ್ರೆ ಅತ್ಯಂತ ಉತ್ತಮವಾದಂತ ಕೆಲಸ ರಾಷ್ಟ್ರ ಮಟ್ಟದ ಹೇಗೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಅವರನ್ನ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರ ನಾಯಕತ್ವವನ್ನ, ಅವರ ವಿಚಾರಧಾರೆಯನ್ನ, ಅವರ ಬದ್ಧತೆಯನ್ನ ಬಳಸ್ಕೋಬೇಕು ಅನ್ನೋದನ್ನ ರಾಷ್ಟ್ರೀಯ ನಾಯಕತ್ವ ಬಳಸ್ಕೊಳ್ಳುತ್ತೆ ಅನ್ನುವಂತ ನಂಬಿಕೆ ನನಗಿದೆ. ನೀವು ಡೆಲ್ಲಿಗೆ ಹೋಗ್ತಿದ್ದೀರಾ? ನೋಡಿ, ನಂದೇನು ಡಿಮ್ಯಾಂಡ್ಸ್ ಅಲ್ಲ. ನಾನು ರಾಜ್ಯಸಭೆಗೆ ಕೇಳಿದ್ದೇನೆ,
ಸೊ ಹಾಗಾಗಿ ಯಾಕಂದ್ರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿದೆ. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಆವನೂರ್ ಅವರಿಗೆ 74-75 ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ರೆ ಇಲ್ಲಿವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಬಹಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂತದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ಸಹ ಹೈಕಮಾಂಡ್ ನೋಡಿದ್ದಾರೆ, ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿ, ಹಾಗೆ ಸಿದ್ದರಾಮಯ್ಯ ಅವರ ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಹಾಗಾಗಿ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನ 16 ನವೆಂಬರ್ 2000 ನಾನು ಕೊಟ್ಟಾದ್ಮೇಲೆ ಲೋಕಾಯುಕ್ತರು ಕೊಟ್ಟಂತ ಹಿನ್ನೆಲೆಯಲ್ಲಿ ಬಿಜೆಪಿ ಪತನ ಆಯಿತು. ನಾವು ಅಧಿಕಾರಕ್ಕೆ 2013ರಲ್ಲಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಸೊ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ನೋಡಿ, ಈವನ್ ಕೌನ್ಸಿಲ್ ಅಲ್ಲಿ ದೇವೇಗೌಡರ ಸಂದರ್ಭದಲ್ಲಿ 2 ವರ್ಷ 8 ತಿಂಗಳು ಸಿಕ್ಕಿತ್ತು, ಕೃಷ್ಣ ಅವರ ಪೀರಿಯಡ್ ಅಲ್ಲಿ 6 ವರ್ಷ ಸಿಕ್ಕಿತ್ತು, ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ 4 ವರ್ಷ ಸಿಕ್ಕಿತ್ತು. ಈವನ್ ಕೌನ್ಸಿಲ್ ಅಲ್ಲೂ ಸಹ 2.25 ಟರ್ಮ್ ಸಿಕ್ಕಿರ್ತಕ್ಕಂಥದ್ದಿದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ 6 ತಿಂಗಳು ಮಾತ್ರ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಸಕಾರಾತ್ಮಕವಾದಂತ ಸೊ ಅಭಿಪ್ರಾಯಗಳು ಕಾಣ್ತಾ ಇದ್ವಿ. ನೋಡೋಣ, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನದ ರೀತಿಯ ಕೆಲಸ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.